ಯಾರು ಏನೇ ಅಂದ್ರೂ ಬದಲಾಗದ ಭವ್ಯ ತ್ರಿವಿಕ್ರಮ್. ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಭವ್ಯ ಗೌಡ ಹಾಗೂ ತ್ರಿವಿಕ್ರಮ್ ಮಧ್ಯೆ ಒಳ್ಳೆಯ ಬಾಂಡಿಂಗ್ ಬೆಳೆದಿದೆ. ಈ ಬಾಂಡಿಂಗ್ ನೋಡಿ ಸ್ವತಃ ತ್ರಿವಿಕ್ರಮ್ ತಾಯಿ ನೀವು ರಾಧೆ ಕೃಷ್ಣನ ರೀತಿ ಇದ್ದೀರಿ ಎಂದು ಹೇಳಿದ್ರು. ಭವ್ಯ ಸ್ವಾರ್ಥದ ಆಟ ಆಡ್ತಿದ್ದು ಇದರಿಂದ ತ್ರಿವಿಕ್ರಮ್ ಆಟದ ಮೇಲೆ ಪರಿಣಾಮ ಬೀರುತ್ತಿದೆ ಎನ್ನುವ ಬಗ್ಗೆಯೂ ಕುಟುಂಬದವರು ಎಚ್ಚರಿಸಿದ್ರು. ಆ ಬಳಿಕ ಇಬ್ಬರು ಬೇರೆ ಆಗುವ ನಿರ್ಧಾರಕ್ಕೆ ಬಂದ್ರು. ಒಬ್ಬರನ್ನೊಬ್ಬರು ಪರಸ್ಪರ ದೂರ ಇಡುವ ಬಗ್ಗೆ ಶಪಥ ಮಾಡಿದ್ರು. ಆದರೆ ಇವರು ಬದಲಾಗಿಲ್ಲ. ಸುದೀಪ್ ಅವರು ಅನೇಕ ಬಾರಿ ತ್ರಿವಿಕ್ರಮ್ ಬಳಿ ನಿಮ್ಮ ಆಟ ಡಲ್ ಆಗುತ್ತಿದೆ ಎಂದು ಹೇಳುತ್ತಲೇ ಬಂದ್ರು. ಅದ್ಯಾಕೋ ತ್ರಿವಿಕ್ರಮ್ ಬದಲಾಗಲಿಲ್ಲ. ಭವ್ಯ ಹಾಗೂ ತ್ರಿವಿಕ್ರಮ್ ಮಧ್ಯೆ ಇರುವ ಬಾಂಡಿಂಗ್ ಹೆಚ್ಚಾಯಿತು. ಇತ್ತೀಚೆಗೆ ತ್ರಿವಿಕ್ರಮ್ ಅವರ ಕುಟುಂಬದವರು ಬಂದಾಗ ಭವ್ಯ ಅವರಿಂದ ದೂರ ಇರುವಂತೆ ಹೇಳಿದ್ರು. ಭವ್ಯ ಅವರ ಅಕ್ಕ ದಿವ್ಯಾ ಕೂಡ ವೈಯಕ್ತಿಕವಾಗಿ ಆಡು, ವೈಯಕ್ತಿಕವಾಗಿ ನಿರ್ಧಾರಗಳನ್ನು ತೆಗೆದುಕೋ ಎಂದಿದ್ರು. ಇದಾದ ಬಳಿಕ ನೀಡಿದ ಚಟುವಟಿಕೆಯಲ್ಲಿ ಭವ್ಯ ಅವರು ತ್ರಿವಿಕ್ರಮ್ನ ಹಾಗೂ ತ್ರಿವಿಕ್ರಮ್ ಅವರು ಭವ್ಯನ ವೈಯಕ್ತಿಕವಾಗಿ ದೂರ ಇಡೋ ಬಗ್ಗೆ ಹೇಳಿದ್ರು. ಇವರನ್ನ ದೂರ ಇಟ್ಟರೆ ಆಟ ವೇಗವಾಗುತ್ತದೆ ಎಂಬ ಅಭಿಪ್ರಾಯಗಳನ್ನು ಹೊರಹಾಕಿದ್ರು. ಆದರೆ ಯಾವುದೂ ಬದಲಾಗಿಲ್ಲ. ಭವ್ಯ ಹಾಗೂ ತ್ರಿವಿಕ್ರಮ್ ಮತ್ತೆ ಜೊತೆಯಾಗಿದ್ದಾರೆ, ಒಟ್ಟಿಗೆ ಕುಳಿತುಕೊಳ್ತಿದ್ದಾರೆ, ಒಟ್ಟಿಗೆ ಟಾಸ್ಕ್ ಆಡುತ್ತಿದ್ದಾರೆ. ಈ ವಿಚಾರದಲ್ಲಿ ಸುದೀಪ್ ಅವರು ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಅಭಿಪ್ರಾಯ ಹೊರಹಾಕುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ. ಭವ್ಯ ಗೌಡ ಹಾಗೂ ತ್ರಿವಿಕ್ರಮ್ ಮಧ್ಯೆ ಒಳ್ಳೆಯ ಗೆಳೆತನ ಬೆಳೆದಿದೆ. ಇದನ್ನ ಕೆಲವರು ಪ್ರೀತಿ ಎಂದು ಕರೆದಿದ್ದೂ ಇದೆ. ಆದರೆ ಇದನ್ನ ಜೋಡಿ ಒಪ್ಪುತ್ತಿಲ್ಲ. ನಮ್ಮ ಮಧ್ಯೆ ಇರುವುದು ಗೆಳೆತನ ಮಾತ್ರ ಎಂದು ಪದೇ ಪದೇ ಹೇಳುತ್ತಲೇ ಬರುತ್ತಿದೆ. ಮುಂದಿನ ದಿನಗಳಲ್ಲಿ ಈ ಗೆಳೆತನ ಹೇಗೆ ಸಾಗುತ್ತದೆ, ಆಟದ ಮೇಲೆ ಪರಿಣಾಮ ಬೀರುತ್ತದೆಯೇ ಎಂಬುದನ್ನು ಕಾದು ನೋಡಬೇಕಿದೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.